ನೀವು ಈ ವಾಲ್ನ ನೋಡಿ, ಒಂದು ಗ್ರಾಸ್ ಆ್ಯಂಡ್ ಸ್ಪಾಟ್ಲೈಟ್ಸ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂಥದ್ದು ಬಾಕ್ಸ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್. ಎಲ್ಲ ವಾಲು ಸುಮ್ಮನೆ ಅವ್ರು ಬಿಟ್ಟಿಲ್ಲ, ಒಂದು ಒಳ್ಳೊಳ್ಳೆ ವರ್ಕ್ ಮಾಡಿದ್ದಾರೆ. ಆ ಕೆಳಗಡೆ ನಿಮಗೆ ಗ್ರಾಸ್ ಆ್ಯಂಡ್ ಒಂದು ಬಾಕ್ಸ್ ಟೈಪಲ್ಲಿ ಮಾಡಿದ್ದು. ಇಲ್ಲಿ ನೋಡಿ ಸ್ಪಾಟ್ಲೈಟ್ಸ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು FC ಡೀಲರ್ ಯೂಟ್ಯೂಬ್ ಚಾನಲ್. ಇದು 32/25 ಅಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿರುವಂಥ ನಾರ್ತ್ ಈಸ್ಟ್ ಕಾರ್ನರ್ 4 BHK ಟ್ರಿಪ್ಲೆಕ್ಸ್ ಹೌಸ್ ಅವೈಲಬಲ್ ಫಾರ್ ಸೇಲ್ ಇನ್ ಅಂಜನಾಪುರ 5th ಬ್ಲಾಕ್. ಇದು ಬಂದ್ಬಿಟ್ಟು BDA ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ ಇದೆ. ನಿಮಗೆ ಬೋತ್ ಸೈಡ್ 30 ಫೀಟ್ ಮೇನ್ ರೋಡ್ ಸಿಗುತ್ತೆ, ಅದೇ ಹೋದ್ರೆ ನಿಮಗೆ 80 ಫೀಟ್ ರೋಡ್ ಕೂಡ ಸಿಗುತ್ತೆ. ಈ ಸೈಡು ನಿಮಗೆ 32 ಬಂದರೆ ಈ ಸೈಡು 25 ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ ವಿತ್ ಲಿಫ್ಟ್ 4 BHK ಟ್ರಿಪ್ಲೆಕ್ಸ್ ಹೌಸು. ಫ್ರಂಟ್ ಎಲಿವೇಶನ್ ಚೆಕ್ ಮಾಡಿ, ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ ಮಾತ್ರ. ನೀವೇನಾದರೂ ಅಂಜನಾಪುರದಲ್ಲಿ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಟ್ರಿಪ್ಲೆಕ್ಸ್ ಹೌಸ್ ನೋಡ್ತಾ ಇದ್ರೆ 4 BHK, ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಎರಡು ಸೈಡು 30 ಫೀಟ್ ಮೇನ್ ರೋಡ್ ಇರುವಂಥದ್ದು, ವೈಟ್ 30 ಫೀಟ್ ರೋಡ್ ಸಿಗುತ್ತೆ. ಸರೌಂಡಿಂಗ್ಸ್ ಎಲ್ಲ ಮನೆಗಳಾಗಿರುವಂಥದ್ದು ಆಲ್ರೆಡಿ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರು ತೋರಿಸ್ತೀನಿ, ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿಂದ ನಿಮಗೆ ವಾಜರಡಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಕನಕಪುರ ರೋಡ್ ಕೂಡ 3 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ ನೋಡ್ಬೋದು, ನಿಮಗೆ ಇದಿಷ್ಟು ನೀವು ಕಾರ್ ಪಾರ್ಕಿಂಗ್ ಸಿಗುತ್ತೆ. ಈಸಿಯಾಗಿ ನೀವೊಂದು 3 ಕಾರ್ ಪಾರ್ಕ್ ಮಾಡ್ಬೋದು, ಹಾಗೆ 2 ವೆಹಿಕಲ್ ಕೂಡ ಪಾರ್ಕ್ ಮಾಡ್ಬೋದು. ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ, ಲಿಫ್ಟ್ ಇದೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಬರುತ್ತೆ, ಬನ್ನಿ ತೋರಿಸ್ತೀನಿ. ಇದು ನಿಮಗೆ ಕಾಮನ್ ವಾಶ್ರೂಮ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲೇ. ಲಿಫ್ಟು ಕೂಡ ಇದೆ, ಕಾವೇರಿ ಬೋರ್ವೆಲ್ ಎರಡೂ ಬರುತ್ತೆ. ಅಲ್ಲೊಂದು ನಿಮಗೆ ಶೂ ರ್ಯಾಕ್ ಕೂಡ ಮಾಡಿದ್ದಾರೆ ಆಲ್ರೆಡಿ ಇಡೋದಕ್ಕೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ದಾಯಿತು. 2 ಸೈಡ್ ಗೇಟ್ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ಓಪನ್ ಮಾಡ್ಕೋಬಹುದು, ಇದನ್ನು ಓಪನ್ ಮಾಡ್ಕೋಬಹುದು. ಈಸ್ಟ್ ಫೇಸು ನಾರ್ತ್ ಫೇಸ್ ಎರಡೂ ಕೂಡ ಗೇಟ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲೂ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, ಸೊ ತುಂಬ ನೀಟಾಗಿ ಕಾಣಿಸುತ್ತೆ. ಫಂಕ್ಷನ್ ಟೈಮಲ್ಲಿ ನೀವೆಲ್ಲ ಚೇರ್ಸ್ ಹಾಕ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ, ಅಲ್ಲೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಸ್ಟೇರ್ಸ್ ಬಂದ್ಬಿಟ್ಟು ಒಂದು 3.5 ಫೀಟ್ ಇರೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೈಡಲ್ಲೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ಒಳ್ಳೆ ಲುಕ್ ಕೊಡುತ್ತೆ ನಿಮಗಿದು. ಫ್ರಂಟ್ ಎಲಿವೇಶನ್ ಚೆಕ್ ಮಾಡಿ, ಸ್ಪಾಟ್ ಲೈಟ್ಸ್ ಎಲ್ಲ ಹಾಕಿರೋದು ವೆರಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಪ್ರಾಪರ್ಟಿ. ನಿಮಗೆ ಅಪೋಸಿಟ್ ಅಲ್ಲಿ ಬಿಲ್ಡಿಂಗ್ ಕಾಣೋದಕ್ಕೋಸ್ಕರ ಗ್ಲಾಸ್ ಮತ್ತು SS ರೈಲಿಂಗ್ ಯೂಸ್ ಮಾಡಿದ್ದಾರೆ. 30 ಫೀಟ್ ರೋಡ್ ಕೂಡ ಇರುವಂಥದ್ದು ಬೋತ್ ಸೈಡು. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿಗೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ನೀವು ಒಳಗಡೆ ಎಂಟರ್ ಆದ ತಕ್ಷಣನೇ ಈ ಥರ ವ್ಯೂ ಸಿಗುತ್ತೆ. ಲಿವಿಂಗ್ ಏರಿಯಾ ಫಸ್ಟ್ ಸಿಗುವಂಥದ್ದು. ಫಾಲ್ ಸೀಲಿಂಗ್ ಚೆಕ್ ಮಾಡಿ, ಆಲ್ರೆಡಿ ಚಾಂಡ್ಲಿಯರ್ ಹಾಕಿದ್ದಾರೆ, 2 ಫ್ಯಾನ್ ಫಿಟ್ ಆಗಿದೆ, ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ಈ ವಾಲ್ ನೋಡಿ, ವುಡ್ಡಲ್ಲಿ ನಿಮಗೆ ಫಿನಿಶಿಂಗ್ ಕೊಟ್ಟಿರುವಂಥದ್ದು. ಅಲ್ಲಿ ಏನಾದರೂ ಇಡೋದಕ್ಕೆ ಸ್ಪಾಟ್ ಲೈಟ್ಸ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಇದು ನಿಮ್ಮ ಹ್ಯೂಜ್ TV ಯೂನಿಟು. ಇನ್ನೊಂದ್ಸರಿ ಲಿವಿಂಗ್ ಏರಿಯಾ ಚೆಕ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಲಿವಿಂಗ್ ಏರಿಯಾದಾದರೆ ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಫ್ಲೋರಿಂಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋಂಥದ್ದು. ಫ್ಲೋರಿಂಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ದೇವ್ರ ಮನೆ ಕೂಡ ಇದೆ. ಇದು ನಿಮ್ಮ ದೇವ್ರ ಮನೆ. ಇಲ್ಲಿ ನಿಮ್ಮ ಮಾಡ್ಯುಲರ್ ಕಿಚನ್ ಬರುತ್ತೆ ಓಪನ್ ಕಾನ್ಸೆಪ್ಟ್ ಅಲ್ಲಿ. ಸಾಫ್ಟ್ ಕ್ಲೋಸಿಂಗ್ ಒಂದು ಚೆಕ್ ಮಾಡೋಣ, ಆಬ್ವಿಯಸ್ಲಿ ಇರುತ್ತೆ. ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆ, ನೀಟಾಗಿ ಚೆಕ್ ಮಾಡಿ. ಇಲ್ಲಿ ವಾಟರ್ ಪ್ಯೂರಿಫೈರ್ಗೂ ಇಡೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯುಟಿಲಿಟಿ ಏರಿಯಾ ಕೂಡ ಇದೆ, ಬನ್ನಿ. ಫುಲ್ ಕವರ್ಡ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಅಲ್ಲಿ ಒಂದು ಸಿಂಕ್ ಕೂಡ ಬರುತ್ತೆ. ಮೇಲ್ಗಡೆ ನಿಮ್ಗೆ ವಾಶ್ ಡಿಶ್ ಇಡೋದಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಡೈನಿಂಗ್ ಏರಿಯಾ ಕೂಡ ಬರುತ್ತೆ. ಇದು ನಿಮ್ಮ ಸ್ಪೇಷಿಯಸ್ ಡೈನಿಂಗ್ ಏರಿಯಾ. ಫ್ಯಾನ್ ಕೂಡ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಸ್ಟೋರೇಜ್ಗೆ ಏನಾದರೂ ಇಟ್ಕೊಳಕ್ಕೆ ಬಿಟ್ಟಿದ್ದಾರೆ. ಒಂದು ವಿಂಡೋ ಇದೆ, ನೀವು ಅಲ್ಲಿ ಕುಂತು ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಬೇಸಿನ್ ಏನಾದರೂ ಸ್ಟೋರೇಜ್ ಇಟ್ಕೊಳ್ಳೋಕೆ ಬಿಟ್ಟಿದ್ದಾರೆ. ಇದಿಷ್ಟು ಫಸ್ಟ್ ಫ್ಲೋರ್ದಾಯಿತು. ನಿಮಗೆ ಕಿಚನ್, ಪೂಜಾ ರೂಮ್, ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ, ಏನಿದೆ ಅಂತ ಚೆಕ್ ಮಾಡೋಣ. ಲಿಫ್ಟು ಇದೆ,
ಆ್ಯಂಡ್ ನಿಮಗೆ ಫ್ಲೋರಿಂಗ್ ಇಂದ ತೊಗೊಂಡು ಹೋಗ್ತೀನಿ. ಆಲ್ಮೋಸ್ಟ್ 4 feet ಇರುವಂಥದ್ದು. ವೆಂಟಿಲೇಷನ್ಗೆ ಮತ್ತು ಲೈಟಿಂಗ್ ಯಾವುದೇ ಕೊರತೆ ಇಲ್ಲ. ನಾವು ಕಾರ್ನರ್ ಪ್ರಾಪರ್ಟಿ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಬಂದ ತಕ್ಷಣ ನಿಮಗೆ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಸಿಗುತ್ತೆ. ಇದನ್ನು ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ವಾಲ್ನ ನೋಡಿ, ಒಂದು ಗ್ರಾಸ್ ಆ್ಯಂಡ್ ಸ್ಪಾಟ್ಲೈಟ್ಸ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು ಬಾಕ್ಸ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಟ್ರಾಕ್ಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ವಾ, ಎಂಟರ್ ಆದ ತಕ್ಷಣ ಈ ರೂಮ್ ಈ ಥರ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ತುಂಬ ಚೆನ್ನಾಗಿದೆ, ವೆರಿ ಯೂನಿಕ್ ಅಂತಲೇ ಹೇಳ್ಬೋದು. ಫಾಲ್ ಸೀಲಿಂಗ್ ಚೆಕ್ ಮಾಡಿ. ಅಲ್ಲಿ ನಿಮ್ಮ ಹ್ಯೂಜ್ ವಾರ್ಡ್ರೋಬ್ ಬರುತ್ತೆ, ವಿಂಡೋ ಕೂಡ ಇದೆ, ಟಿವಿ ಯೂನಿಟ್ ಕೂಡ ಇದೆ. ಹಾಗೆ ಇಲ್ಲಿ ಬಂದರೆ ನಿಮ್ಮ ಡ್ರೆಸ್ಸಿಂಗ್ ಏರಿಯಾ, ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ ಇದೆ. ಇಲ್ಲಿ ಮಿರರ್ ವಿತ್ ಸಮ್ ರ್ಯಾಕ್ಸ್ ಕೊಟ್ಟಿದ್ದಾರೆ ಕಾಸ್ಮೆಟಿಕ್ಸ್ ಐಟಮ್ ಇಟ್ಕೊಳ್ಳೋಕ್ಕೆ. ನಿಮಗೆ ಹ್ಯೂಜ್ ಬಾತ್ರೂಮ್ ಕೂಡ ಸಿಗುತ್ತೆ. ನೋಡಿ, ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಯಿತು. ಬನ್ನಿ, ಇನ್ನೊಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ. ನೀವು ಈ ರೂಮ್ಗೆ ಎಂಟರ್ ಆದ ತಕ್ಷಣ ಈ ಥರ ಸಿಗುತ್ತೆ. ತುಂಬ ಚೆನ್ನಾಗಿರುವಂಥದ್ದು. ಇಲ್ಲಿ ನಿಮ್ಮ ಹ್ಯೂಜ್ ವಾರ್ಡ್ರೋಬ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಬಂದರೆ ಬಾತ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಈ ರೂಮ್ಗೆ ನಿಮಗೆ ಬಾಲ್ಕನಿ ಕೂಡ ಇದೆ, ಈಸ್ಟ್ ಫೇಸ್ಗೆ. ಇದು ನಿಮ್ಮ ಹ್ಯೂಜ್ ಬಾಲ್ಕನಿ. ಸೊ ಇದಿಷ್ಟು ಸೆಕೆಂಡ್ ಫ್ಲೋರ್ದಾಯಿತು. ಬನ್ನಿ ಇವಾಗ ಥರ್ಡ್ ಫ್ಲೋರ್ಗೆ ಹೋಗೋಣ, ಅಲ್ಲೇನಿದೆ ಅಂತ ತೋರಿಸ್ತೀನಿ. ಸೊ ಎಲ್ಲ ನೀವು ಫ್ಲೋರಿಂಗ್ ಸ್ಟೇರ್ಸ್ ಹತ್ತುವಾಗ ವಿಂಡೋ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ವೆಂಟಿಲೇಷನ್ ಲೈಟಿಂಗ್ ಕೂಡ ಬರುತ್ತೆ. ಇವಾಗ ಥರ್ಡ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಬರುತ್ತೆ ಎಂಟರ್ ಆದ ತಕ್ಷಣ. ಸೊ ನೀವು ಎಲ್ಲ ವಾಲು ಸುಮ್ಮನೆ ಅವ್ರು ಬಿಟ್ಟಿಲ್ಲ, ಒಂದು ಒಳ್ಳೊಳ್ಳೆ ವರ್ಕ್ ಮಾಡಿದ್ದಾರೆ. ಆ ಕೆಳಗಡೆ ನಿಮಗೆ ಗ್ರಾಸ್ ಆ್ಯಂಡ್ ಒಂದು ಬಾಕ್ಸ್ ಟೈಪಲ್ಲಿ ಮಾಡಿದ್ರು. ಇಲ್ಲಿ ನೋಡಿ, ಸ್ಪಾಟ್ಲೈಟ್ಸ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಥರ್ಡ್ ಫ್ಲೋರಲ್ಲಿ ಇಲ್ಲೊಂದು ರೂಮ್ ಇದೆ. ಸೊ ಇದನ್ನು ಚೆಕ್ ಮಾಡಿ. ಫಾಲ್ ಸೀಲಿಂಗ್ ಫ್ಯಾನ್ ಆಲ್ರೆಡಿ ಅಟ್ಯಾಚ್ ಮಾಡಿದ್ದಾರೆ. ನಿಮಗೆ ಕಾಟ್ ಕೂಡ ಇದೆ. ಇಲ್ಲೊಂದು ನಿಮಗೆ ಮಿರರ್ ಹಾಕಿದ್ದಾರೆ ಡ್ರೆಸ್ಸಿಂಗ್ ಏರಿಯಾ ಥರ. ಅಲ್ಲಿ ಹ್ಯೂಜ್ ವಾರ್ಡ್ರೋಬ್ ಕೂಡ ಇದೆ ವಿತ್ ಟಿವಿ ಯೂನಿಟ್ಟು. ಆ್ಯಂಡ್ ಈ ರೂಮ್ ಕೂಡ ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ದಿಸ್ ಇಸ್ ಅಟ್ಯಾಚ್ಡ್ ಬಾತ್ರೂಮ್. ಆ್ಯಂಡ್ ಅಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದೇ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಇದನ್ನು ನೀವು ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ಬೋದು. ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಅಟ್ಯಾಚ್ ಇದೆ, ಆ್ಯಂಡ್ ಹ್ಯೂಜ್ ವಾರ್ಡ್ರೋಬ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಬಂದರೆ ಡ್ರೆಸ್ಸಿಂಗ್ ಏರಿಯಾ ಕೂಡ ಮಾಡಿದ್ದಾರೆ, ಫಿಟ್ ಆಲ್ರೆಡಿ ಮಿರರ್ ಫಿಟ್ ಇದೆ, ವಿತ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಈ ರೂಮ್ಗೆ ನಿಮಗೆ ಬಾಲ್ಕನಿ ಕೂಡ ಸಿಗುತ್ತೆ ಈಸ್ಟ್ ಫೇಸ್ಗೆ. ಬನ್ನಿ ಅದನ್ನು ತೋರಿಸ್ತೀನಿ. ನಿಮಗೆ ಈಸ್ಟ್ ಫೇಸಿಗೆ ಹ್ಯೂಜ್ ಬಾಲ್ಕನಿ ಸಿಗುತ್ತೆ. ಆಲ್ರೆಡಿ ತುಂಬ ಮನೆಗಳಾಗಿರುವಂಥ ಏರಿಯಾ ಚೆಕ್ ಮಾಡಿ, ಆಲ್ರೆಡಿ ತುಂಬ ಡೆವಲಪ್ ಆಗಿದೆ. ನೀವೇನಾದರೂ ಅಂಜನಾಪುರದಲ್ಲಿ ಒಂದು ಒಳ್ಳೆ ಮನೆ ನೋಡ್ತಾ ಇದ್ರೆ ಲೈಕ್ 32/25 ಕಾರ್ನರ್ ಪ್ರಾಪರ್ಟಿ, ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಇವಾಗ ಹೇಳ್ತೀನಿ. ಬನ್ನಿ ಮೇಲ್ಗಡೆ ಒಂದು ತೋರಿಸ್ಬಿಟ್ಟು ನಿಮಗೆ ಒಂದು ಫುಲ್ ಡೀಟೇಲ್ಸ್ ಹೇಳಿ ಪ್ರೈಸ್ ಡೀಟೇಲ್ಸ್ ತಿಳಿಸ್ತೀನಿ. ಇವಾಗ ಲಾಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ ಓಪನ್ ಟೆರೆಸ್ ಇರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಲಾಸ್ಟ್ ಫ್ಲೋರಿಗೆ ಬಂದ್ವಿ. ನಿಮಗೆ ಓಪನ್ ಟೆರೆಸ್ ಸಿಗುತ್ತೆ. ಅಲ್ಲಿ ಲಿಫ್ಟ್ ರೂಮ್ ಇದೆ, ಬಟ್ಟೆ ಒಣಗಾಕಕ್ಕೆ ನಿಮ್ಗೆ ಆಲ್ರೆಡಿ ಒಂದು ಇದಾಕ್ಬಿಟ್ಟು ಇಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಮಾಡಿದ್ದಾರೆ. ನಿಮಗೆ ಇನ್ಲೆಟ್ ಔಟ್ಲೆಟ್ ಕೂಡ ಇದೆ. ಅಲ್ಲಿ ಲಿಕ್ವಿಡ್ ಇಟ್ಕೊಳ್ಳೋಕ್ಕೆ ಒಂದು ಬಾಕ್ಸ್ ಕೂಡ ಮಾಡಿದ್ದಾರೆ. ಸೊ ಇವಾಗ ನಾವು ಅಂಜನಾಪುರ 5th ಬ್ಲಾಕಲ್ಲಿರೋದು. ತುಂಬ ಒಳ್ಳೆ ಏರಿಯಾ. ಸರೌಂಡಿಂಗ್ಸ್ ಮನೆ ಚೆಕ್ ಮಾಡಿ, ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಆಗಿದೆ. ಆ್ಯಂಡ್ ಮೋರ್ ಓವರ್ ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈಸ್ಟ್ ಮೇನ್ ಡೋರ್ ಬರುತ್ತೆ. 32/25 ಡೈಮೆನ್ಷನು, 4 BHK ಟ್ರಿಪ್ಲೆಕ್ಸ್ ಹೌಸು, ಬ್ರ್ಯಾಂಡ್ ನ್ಯೂ ಹೌಸು, ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಆ್ಯಂಡ್ ಈ ಪ್ರಾಪರ್ಟಿಯ ಪ್ರೈಸ್ ಬಂದುಬಿಟ್ಟು 2.95 CR, ವೆರಿ ಲೈಟ್ ನೆಗೋಷಿಯಬಲ್ ಇರುತ್ತೆ. ನೀವೇನಾದರೂ ಈ ಪ್ರಾಪರ್ಟಿಲಿ ಇಂಟ್ರೆಸ್ಟೆಡ್ ಇದ್ದರೆ ಪ್ರೊವೈಡೆಡ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೆಟ್ ಅಸ್ ಮೇಕ್ ಬೆಸ್ಟ್ ಡೀಲ್ ಫಾರ್ ಇಟ್. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.